ಆತ್ಮೀಯ ವೀಕ್ಷಕರೇ, BR ಮೀಡಿಯಾ ಹೌಸ್ನ ಡಾಕ್ಟರ್ ರಾಜ್ಕುಮಾರ್ ಚಿತ್ರಸಂಚಿಕೆ 206ಕ್ಕೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ ಆರ್. ಅಣ್ಣ ಅವರ ಅಭಿನಯದ ಈ ದಿನದ ಚಿತ್ರ ಸಂತ ತುಕಾರಾಮ್. ಕನ್ನಡ ಕಂಠೀರವ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 48ನೇ ಚಿತ್ರ. ಗಣೇಶ್ ಪ್ರಸಾದ್ ಮೂವೀಸ್ ಅಡಿಯಲ್ಲಿ 1963ರಲ್ಲಿ ತೆರೆಕಂಡ ಈ ಚಿತ್ರದ ಕಾಲಾವಧಿ 155 ನಿಮಿಷ. ಚಿತ್ರದ IMDb ರೇಟಿಂಗ್ 10ಕ್ಕೆ 8.6. ಚಿತ್ರದ ತಾಂತ್ರಿಕ ವಿವರ. ನಿರ್ದೇಶನ ಸುಂದರ್ ರಾವ್ ನಾಡಕರ್ಣಿ. ನಿರ್ಮಾಪಕರು B. ರಾಧಾಕೃಷ್ಣ. ಛಾಯಾಗ್ರಹಣ DV ರಾಜಾರಾಮ್ ಹಾಗೂ ಸಂಗೀತ ನಿರ್ದೇಶನ ವಿಜಯ್ ಭಾಸ್ಕರ್ ಅವರದು. ಪಾತ್ರವರ್ಗದಲ್ಲಿ ಸಂತ ತುಕಾರಾಮರಾಗಿ ಡಾಕ್ಟರ್ ರಾಜ್ಕುಮಾರ್, ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ಉದಯ್ ಕುಮಾರ್, ಮುಂಬಾಜಿ ಪಾತ್ರದಲ್ಲಿ ಬಾಲಕೃಷ್ಣ, ಜೀಜಾ ಆಗಿ ಲೀಲಾವತಿ, ಬೇಬಿ ಸುಮಾ, ಬೇಬಿ ಕಲಾ, ರಾಜಶ್ರೀ, ಕುಪ್ಪರಾಜ್, CV ಶಿವಶಂಕರ್, ವಾದಿರಾಜ್, ಪಂಡರಿಬಾಯಿ, KS ಅಶ್ವಥ್ ಮುಂತಾದವರು ಅಭಿನಯಿಸಿದ್ದಾರೆ. ಚಿತ್ರದ ಪ್ರಸಿದ್ಧ ಗೀತೆಗಳು: ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ. ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು, ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು. ಈ ಚಿತ್ರದ ವಿಶೇಷತೆಗಳು: ಮರಾಠಿ ಜನರ ಸರ್ವಶ್ರೇಷ್ಠ ಸಂತರಾದ ತುಕಾರಾಮರ ಪಾತ್ರದಲ್ಲಿ ಕನ್ನಡದ ಭಕ್ತಿಪಾತ್ರ ಶ್ರೇಷ್ಠ ಅಣ್ಣವರು ಅಭಿನಯಿಸಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಸಂತ ತುಕಾರಾಮರ ಜೀವನ ಚರಿತ್ರೆಯ ಮೇಲೆ ಬಂದಿರುವ ಏಕೈಕ ಕನ್ನಡ ಚಿತ್ರವಿದು. 1963ರ ರಾಷ್ಟ್ರಪತಿಗಳ ರಜತ ಪದಕ ಪಡೆದ ಕನ್ನಡ ಚಿತ್ರವಿದು. ಈ ಚಿತ್ರಕ್ಕೆ ಅಣ್ಣ ಅವರು ನಟನೆಗಾಗಿ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಪುರಸ್ಕಾರವನ್ನು ಅಂದಿನ ರಾಷ್ಟ್ರಪತಿಗಳಾದ ಶ್ರೀ ರಾಧಾಕೃಷ್ಣ ಅವರಿಂದ ಪಡೆದಿದ್ದಾರೆ. G. ಉದಯ್ ಶಂಕರ್ ಮೊದಲ ಬಾರಿಗೆ ಚಿತ್ರ ಸಂಭಾಷಣೆ ಬರೆದ ಚಿತ್ರವಿದು. ಚಿತ್ರದಲ್ಲಿ ಅವರ ತಂದೆ ಚಿ ಸದಾಶಿವಯ್ಯ ಅವರು ಹಾಡುಗಳನ್ನು ರಚಿಸಿದ್ದಾರೆ. ಚಿತ್ರದ ಮುಖ್ಯ ಪಾತ್ರಗಳಾದ ನಾಯಕ, ನಾಯಕಿ ಹಾಗೂ ಖಳನಾಯಕನ ಪಾತ್ರ ಪರಿಚಯವನ್ನು ಹಾಡಿನ ಮೂಲಕ ಮಾಡುವ ಹೊಸ ರೀತಿಯ ಪ್ರಯೋಗಕ್ಕೆ ಈ ಚಿತ್ರದಲ್ಲಿ ನಾಂದಿ ಹಾಡಿದ್ದಾರೆ. ಒಂದರ ಹಿಂದೆ ಒಂದರಂತೆ 3 ಹಾಡುಗಳ ಮೂಲಕ ಚಿತ್ರ ಆರಂಭವಾಗುತ್ತದೆ. ಕನ್ನಡ ಮೂಲದವರಾದ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದ, ಅಂದಿನ ತಮಿಳಿನ ಎಲ್ಲ ಟಾಪ್ ಸ್ಟಾರ್ಸ್ನ ಚಿತ್ರಗಳ ನಿರ್ದೇಶನ ಮಾಡಿದ್ದ ಶ್ರೀ ಸುಂದರ್ ರಾವ್ ನಾಡಕರ್ಣಿ ಅವರು ನಿರ್ದೇಶನ ಮಾಡಿದ ಮೊದಲ ಹಾಗೂ ಏಕೈಕ ಕನ್ನಡ ಚಿತ್ರವಿದು. ತುಕಾರಾಮರ ಮಗಳು ಕಾಶಿ ಪಾತ್ರದಲ್ಲಿ ನಟಿಸಿರುವ ಬೇಬಿ ಕಲಾ ಚಿತ್ರದ ಇನ್ನೊಂದು ಪಾತ್ರವಾದ ಬಾಲಕೃಷ್ಣನ ಪಾತ್ರದಲ್ಲಿಯೂ ನಟಿಸಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಚಿತ್ರದ ಕತೆ: 17ನೇ ಶತಮಾನದಲ್ಲಿ ಬಾಳಿ ಶಿವಾಜಿ ಮಹಾರಾಜರನ್ನು ಸೇರಿದಂತೆ ಇಡೀ ಮಹಾರಾಷ್ಟ್ರದ ಮೇಲೆ ತನ್ನ ಭಕ್ತಿ ಮಾರ್ಗದ ಮೂಲಕ ಸಂಚಲನ ಮೂಡಿಸಿದ ಸಂತಶ್ರೇಷ್ಠರಾದ ಶ್ರೀ ಸಂತ ತುಕಾರಾಮ್ ಅವರ ಜೀವನ ಕಥೆಯ ಪಾತ್ರದಲ್ಲಿ ವರನಟ ಭಕ್ತಿ ಪಾತ್ರಗಳ ಶ್ರೇಷ್ಠ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ ಚಿತ್ರವಿದು. ಸಂತ ತುಕಾರಾಮರು ಲೋಕದ ವಿಷಯಗಳ ಬಗ್ಗೆ ಮೋಹ ಇಲ್ಲದ ನಿರ್ಮೋಹಿ. ತಾನು, ತನ್ನ ಕೀರ್ತನೆಗಳು ಹಾಗೂ ತನ್ನ ಇಷ್ಟದೈವ ಪಾಂಡುರಂಗನ ಮೇಲಿನ ಭಕ್ತಿ ಇಷ್ಟೇ ಅವರ ಆಸಕ್ತಿ. ಸಂಸಾರದಲ್ಲಿದ್ದುಕೊಂಡು ಉತ್ತಮ ಗೃಹಸ್ಥ ನೆನೆಸಿಕೊಂಡಿದ್ದರೂ ಆಧ್ಯಾತ್ಮದ ದಾರಿಯಲ್ಲಿ ಸಾಗುತ್ತಾ ತನ್ನ ಇಷ್ಟದೈವದ ವಿಠಲನ ಮೇಲೆ ಅನನ್ಯ ಭಕ್ತಿ ಇರುವ ಮಾನವ ಶ್ರೇಷ್ಠರು ಇವರು. ಇಂಥ ತುಕಾರಾಮರಿಗೆ ತನ್ನನ್ನು ಅಪಾರವಾಗಿ ಪ್ರೀತಿಸುವ, ಆದರೆ ಆಗಾಗ ತನ್ನ ಮೇಲೆ ಮುನಿಸು ತೋರಿ ಕೋಪಗೊಳ್ಳುವ ಹೆಂಡತಿ ಹಾಗೂ ತನ್ನನ್ನು ತುಂಬ ಪ್ರೀತಿಸುವ 2 ಮಕ್ಕಳು ಇರುತ್ತಾರೆ. ಎಲ್ಲ ಉತ್ತಮ ಪುರುಷರಿಗೆ ಕಷ್ಟ ಕೊಡುವ ವ್ಯಕ್ತಿಗಳು ಇರುವಂತೆ ಇವರಿಗೂ ಸಹ ಮುಂಬಾಜಿ ಎಂಬ ವ್ಯಕ್ತಿಯಿಂದ ಅನೇಕ ಕಷ್ಟ ತೊಡರುಗಳು ಬರುತ್ತವೆ. ತಾನು ರಚಿಸಿದ ಕೀರ್ತನೆಗಳನ್ನು ಮುಂಬಾಜಿ ತನ್ನದೇ ಎಂದು ಎಲ್ಲರ ಮುಂದೆ ಹೇಳಿಕೊಂಡು ಇವರನ್ನು ಹೀಯಾಳಿಸುವ ದೃಶ್ಯಗಳಲ್ಲಿ ಇದನ್ನು ನೋಡಬಹುದು. ಇವರ ಮೇಲೆ ಆರೋಪ ವಹಿಸಲು ಮುಂಬಾಜಿ ಅನೇಕ ತಂತ್ರಗಳನ್ನು ಮಾಡುತ್ತಾರೆ. ಮೇನಕೆ ಎಂಬ ಸುಂದರ ಕನ್ಯೆಯನ್ನು ಬಳಸಿಕೊಂಡು ತುಕಾರಾಮರ ವ್ಯಕ್ತಿತ್ವದಲ್ಲಿ ಚಂಚಲತೆ ತರಲು ಪ್ರಯತ್ನಿಸಿದಾಗ ವಿಠಲನ ಮೇಲಿನ ಏಕಾಗ್ರತೆ ವಿನಃ ತನಗೆ ಯಾರ ಮೇಲೂ ಮೋಹವಿಲ್ಲ ಎಂದು ಹೇಳಿದ ತುಕಾರಾಮರು ತನ್ನನ್ನು ಬಯಸಿ ಬಂದ ಮೇನಕೆಯನ್ನೇ ತಾಯಿ ಎಂದು ಸಂಬೋಧಿಸಿದಾಗ ಆಕೆಯ ವ್ಯಕ್ತಿತ್ವದಲ್ಲಿ ಬದಲಾವಣೆಯಾಗಿ ಆಕೆಯೂ ಸಹ ಇವರ ಶಿಷ್ಯೆಯಾಗುತ್ತಾಳೆ. ಇನ್ನೊಮ್ಮೆ ಜಮೀನಿನಲ್ಲಿ ಕಾಯಕ ಮಾಡುತ್ತಾ ಪಾಂಡುರಂಗ ವಿಠಲನ ಧ್ಯಾನದಲ್ಲಿ ಮೈಮರೆತಿದ್ದಾಗ ಬೆಳೆದ ಬೆಳೆಯನ್ನು ನಾಶಪಡಿಸಲು ಬೆಳೆಗೆ ಬೆಂಕಿಯಿಟ್ಟು ತೊಂದರೆ ಕೊಡುವ ಕೆಲಸವನ್ನ ಮುಂಬಾಜಿ ಮಾಡಿಸುತ್ತಾರೆ. ತಾನು ನಂಬಿದ ದೈವ ವಿಠಲನ ದಯೆಯಿಂದ ಇದರಿಂದ ಪಾರಾದ ತುಕಾರಾಮರು ಜಮೀನಿನ ಒಡೆಯ ಇಷ್ಟಪಟ್ಟು ನೀಡಿದ ಅಪಾರ ಬೆಳೆಯನ್ನು ತಮಗೆ ತೆಗೆದುಕೊಳ್ಳದೆ ಊರಿನ ಮಂದಿಗೆ ಹಂಚಿ ಉದಾರತ್ವ ಮೆರೆಯುತ್ತಾರೆ. ಹಾಗೆಯೇ ಇವರ ಪ್ರದೇಶಕ್ಕೆ ಭೇಟಿ ಕೊಟ್ಟ ಒಬ್ಬ ಪಂಡಿತರ ಕಡುನುಡಿಗಳಿಂದ ನೊಂದು ತಾನು ಇಷ್ಟಪಟ್ಟು ರಚಿಸಿದ ಎಲ್ಲ ಕೃತಿಗಳನ್ನು ನದಿಗೆ ಸಮರ್ಪಿಸಿದಾಗ
ಆ ಕೃತಿಗಳು ದೇವತೆಯ ಮೂಲಕ ಮತ್ತೆ ಇವರ ಕೈ ಸೇರುತ್ತದೆ ಮತ್ತು ಇವರ ಮಹಿಮೆ ತಿಳಿದ ಪಂಡಿತರ ಮನಪರಿವರ್ತನೆಗೂ ಕಾರಣವಾಗುತ್ತದೆ. ತನ್ನ ಭಕ್ತಿಯ ಖ್ಯಾತಿ ನಾಡಿನಲ್ಲೆಲ್ಲ ಹರಡಿ ಕೊನೆಗೆ ಸ್ವತಃ ಶಿವಾಜಿ ಮಹಾರಾಜರೇ ಬಂದು ಇವರಿಗೆ ಅಪಾರ ಧನ ಕನಕಗಳನ್ನು ಪುರಸ್ಕಾರಗಳನ್ನು ಕೊಟ್ಟರೂ ಸಹ ನಿರ್ಮೋಹಿಯಾದ ತುಕಾರಾಮರು ಅವೆಲ್ಲವನ್ನ ವಾಪಸ್ಸು ಕಳುಹಿಸುತ್ತಾರೆ. ಇದನ್ನು ನೋಡಿ ಆಶ್ಚರ್ಯಪಟ್ಟ ಶಿವಾಜಿ ಮಹಾರಾಜರು ತನ್ನ ರಾಜ್ಯವನ್ನು ತೊರೆದು ಇವರ ಬಳಿ ಶಿಷ್ಯರಾಗುತ್ತಾರೆ. ತಮಗೆ ಬಂದ ಕರ್ತವ್ಯಗಳನ್ನು ಎಲ್ಲರೂ ಸರಿಯಾಗಿ ನಿರ್ವಹಿಸಿದಾಗ ಮಾತ್ರವೇ ವಿಠಲನ ಆರಾಧನೆ ಸಾಧ್ಯ ಎಂದು ಮಹಾರಾಜರಿಗೆ ತಿಳಿ ಹೇಳಿದ ತುಕಾರಾಮರು ಹಿಂದೂ ಧರ್ಮ ಸಂರಕ್ಷಣೆಗೆ ನಿಮ್ಮ ಜೀವನ ಹಾಗೂ ಆಡಳಿತ ಮೀಸಲಿರಲಿ ಎಂದು ಹೇಳಿ ಅವರನ್ನು ಹರಸಿ ಅವರನ್ನು ರಾಜ್ಯದ ಆಡಳಿತ ಮಾಡಲು ವಾಪಸ್ಸು ಕಳಿಸುತ್ತಾರೆ. ಚಿತ್ರದ ಕೊನೆಯಲ್ಲಿ ಪ್ರೀತಿಸುವ ತನ್ನ ಹೆಂಡತಿಗೆ ಜೀಜಾ ವೈಕುಂಠಕ್ಕೆ ಹೋಗಲು ಕರೆ ಬಂದಿದೆ, ನೀನು ಬಾ ಎಂದು ಹೇಳಿದಾಗ ಇದರ ಸೂಕ್ಷ್ಮವನ್ನರಿಯದ ಇವರ ಹೆಂಡತಿ ತಾನು ಮನೆ ಕೆಲಸದಲ್ಲಿ ನಿರತಳಾಗಿರುವುದಾಗಿ ಹೇಳಿ ನೀವೇ ಹೋಗಿ ಎಂದು ಹೇಳುತ್ತಾಳೆ. ತುಕಾರಾಮರು ವಿಠಲನ ಆರಾಧನೆ ಮಾಡುತ್ತಾ ಸಶರೀರಿಯಾಗಿ ವೈಕುಂಠಕ್ಕೆ ತೆರಳುವುದರೊಂದಿಗೆ ಈ ಚಿತ್ರ ನಮ್ಮಲ್ಲಿ ಭಕ್ತಿಭಾವ ಮೂಡಿಸಿ ಕೊನೆಗೊಳ್ಳುತ್ತದೆ. ಅಣ್ಣಾವರ ಅಭಿನಯ. ಸಂತರ ಪಾತ್ರದಲ್ಲಿ ಅನನ್ಯತೆಯಿಂದ ನಟಿಸುವ ನಟಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಸಂತ ತುಕಾರಾಮರ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿರುವುದೂ ಅಲ್ಲದೆ ಆ ಪಾತ್ರದ ಮೂಲಕ ಜೀವಿಸಿದ್ದಾರೆ ಎನ್ನಬಹುದು. ನೋಡುಗರ ಕಣ್ಮನವನ್ನ ತನ್ನ ಪ್ರೌಢ ಅಭಿನಯದಿಂದ ಸೆಳೆದಿರುವ ಅವರು ಭಕ್ತಿ ಪಾತ್ರಗಳಲ್ಲಿ ತನಗೆ ಯಾರೂ ಪ್ರತಿಸ್ಪರ್ಧಿ ಇಲ್ಲವೆನ್ನುವುದನ್ನು ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಅತ್ಯಂತ ಸಂಯಮದಿಂದ ಪಾತ್ರ ನಿರ್ವಹಿಸಿರುವ ಅವರ ಪಾತ್ರದ ಕೆಲ ದೃಶ್ಯಗಳು ಇದೋ ನಿಮಗಾಗಿ. ಎಲ್ಲಿ ಹೇಳು? ಪಾಂಡುರಂಗ ಪಾಂಡುರಂಗ, ನನ್ನ ಪಂಚಪ್ರಾಣವಾಗಿರುವ ಪಾಂಡುರಂಗನ ದರ್ಶನ ಮಾಡಕೂಡದೆ, ನನ್ನ ಉಸಿರಾಗಿರುವ ಪುಣ್ಯಮೂರ್ತಿಯನ್ನು ಕಣ್ತುಂಬ ನೋಡಕೂಡದೆ. ತಗೋ ಚೀಜ. ಬೇಡ ಅಂದ್ರೆ ನೀವು ತಿನ್ನಿ ಮೊದಲು. ಇರ್ಲಿ ತಗೊಳ್ಳೆ. ಸದಾ ಕಣ್ಣ ಮುಂದೆ ನಿಲಲಿ ನಿನ್ನ ಮೂರ್ತಿ, ರೂಪುಮಾಯಿನಾಥನೇ ಪಾಂಡುರಂಗ. ಬೀಜ ಕಟಿಯಾಯ್ತು ಬೆಳೆದು ತಾನೇ ಆದಿ ಬೀಜ ಒಂದೇ. ಮತ್ತಾವ ರೀತಿಯಲ್ಲಿ ನಿನ್ನನ್ನು ಭಜಿಸಬೇಕೋ ನನಗೆ ತಿಳಿಯದು. ಇಗೋ ಈ ಭಕ್ತಿಯ ಪರ್ವತವನ್ನು ನಿನ್ನ ಪಾವನ ಪಾದ ಪಂಕಜಗಳಿಗೆ ಸಮರ್ಪಿಸುತ್ತಿದ್ದೇನೆ. ವಿಠಲ ವಿಠಲ ಎನ್ನುತ್ತ ಪಾಡಿ ವಿಠಲ ನಾಮದ ಮಹಿಮೆಯ ನೋಡಿ, ಧನ ಕನಕವೆಲ್ಲ ಮೃತ್ಯು ಸಮಾನ. ಪಾಂಡುರಂಗ, ಏನೇ ಆಗಲಿ ನೀನು ನಮ್ಮನ್ನು ದೂರ ತಳ್ಳಿದರು ನಾವೆಂದಿಗೂ ನಿನ್ನನ್ನು ಬಿಡಲು ಸಿದ್ಧರಿಲ್ಲ. ಮಂಡೆಯಿದು ಒಡೆಯಲಿ ದೇಹ. ಸುಖಿ ಸಂಸಾರಿತಾನಾದನವನು, ಚಿತ್ತ ಪರಬ್ರಹ್ಮನಲ್ಲಿ ಲಯಿಸಿದವನು. ಅಖಂಡ ನಾಮವೊಂದೇ ಪಾಂಡುರಂಗನನ್ನು ಸೇರಲು ಸರಳವಾದ ಜನ್ಮ ದೃಷ್ಟಿ ಇನ್ನು ಇಲ್ಲ, ಜನ್ಮ ದೃಷ್ಟಿ ಇನ್ನಿಲ್ಲ, ಜನ್ಮ ದೃಷ್ಟಿ. ಇನ್ನೊಂದು ಮುಖ್ಯ ಪಾತ್ರವಾದ ತುಕಾರಾಮರ ಹೆಂಡತಿ ಜೀಜಾ ಪಾತ್ರದಲ್ಲಿ ಲೀಲಾವತಿ ಅವರ ಅಭಿನಯ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಗಂಡನ ಮೇಲಿನ ಪ್ರೀತಿ ಹಾಗೂ ಆಗಾಗ ಕೋಪಗೊಳ್ಳುವ ಅವರ ಪಾತ್ರ ನಿಜಕ್ಕೂ ಸೂಪರ್. ಮುಂಬಾಜಿ ಪಾತ್ರದಲ್ಲಿ ಬಾಲಕೃಷ್ಣ ಅವರ ಅಭಿನಯ ವಾರೆ ವಾ ಎನಿಸುವಂತಿದೆ. ಚಿಕ್ಕ ಪಾತ್ರದಲ್ಲಿ ನಟಿಸಿದರೂ ಸಹ ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ಕಲಾಕೇಸರಿ ಉದಯ್ ಕುಮಾರ್ ಅವರ ಅಭಿನಯ, ಹಾಗೆಯೇ ಅವರ ಪತಿ ಸಾಯಿಬಾಯಿ ಪಾತ್ರದಲ್ಲಿ ನಟಿಸಿರುವ ಪಂಡರೀಬಾಯಿ ಅವರ ಅಭಿನಯ ಚಿತ್ರಕ್ಕೆ ಮೆರುಗನ್ನ ನೀಡಿದೆ ಎನ್ನಬಹುದು. ಇನ್ನುಳಿದಂತೆ ರಾಜಶ್ರೀ ಅವರ ಅಭಿನಯ, ಸಂತ ತುಕಾರಾಮರ ಮಕ್ಕಳ ಪಾತ್ರಧಾರಿಗಳಾದ ಬೇಬಿ ಸುಮಾ ಹಾಗೂ ಬೇಬಿ ಕಲಾ ಅವರ ಅಭಿನಯ, ಹಾಗೆಯೇ ಹಾಸ್ಯ ಪಾತ್ರದಲ್ಲಿ ನಟಿಸಿರುವ ಸಿ.ವಿ. ಶಿವಶಂಕರ್ ಹಾಗೂ ವಾದಿರಾಜ್ ಅವರ ಅಭಿನಯವೂ ಸಹ ಚಿತ್ರಕ್ಕೆ ತನ್ನದೇ ಆದ ಮೆರುಗನ್ನ ನೀಡಿದೆ ಎನ್ನಬಹುದು. ಎಂದಿನಂತೆ ನಮ್ಮ ಈ ಕಾರ್ಯಕ್ರಮನ ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ತಾವುಗಳೆಲ್ಲ ದಯಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಿಸಬೇಕು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಮೆಚ್ಚುಗೆ ರೂಪದಲ್ಲಿ ಒಂದು ಲೈಕ್ ಕೊಡೋದು, ಶೇರ್ ಮಾಡೋದು ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಈ ಚಾನಲ್ನ ಹಾಗೂ ನಮ್ಮ ಈ ಪ್ರಯತ್ನವನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತೊಮ್ಮೆ ತಮಗೆಲ್ಲ ನಮಸ್ಕಾರಗಳು.